ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮ್ಮ ಕಿಚನ್ನಲ್ಲಿರೋ ಇಂಗ್ರೀಡಿಯೆಂಟ್ಸೇ ಉಪಯೋಗಿಸ್ಕೊಂಡು ಯಾವ ರೀತಿ ನಮ್ಮನ್ನು ನಾವು ಸುಂದರಗೊಳಿಸ್ಕೋಬೇಕು ಅಂತ ನಾನು ವೀಡಿಯೋಸಲ್ಲಿ ಹೇಳ್ತಾ ಇರ್ತೀನಲ್ವ, ಅದು ಯಾವ ರೀತಿ ಅಂತ ನಿಮ್ಗೆ ಇನ್ನಷ್ಟು ಮಂದಟ್ಟಾಗಬೇಕು ಆ ರೀತಿ ನಾನು ಹೇಳ್ಕೊಡ್ತೀನಿ ಏನು ಅಂತ ಅಂದ್ಬಿಟ್ಟು. ನಮ್ಮ ಹಿಂದೂ ಸಂಸ್ಕೃತಿನಲ್ಲಿ ಈ ದೇವರ ಶಿಲೆಗಳಿದೆಯಲ್ಲ, ಅದಕ್ಕೆ ಏನೇನೆಲ್ಲ ಅಭಿಷೇಕ ಮಾಡ್ತಾರೆ ಹೇಳಿ? ಪಂಚಾಮೃತದಿಂದ ಅಭಿಷೇಕ ಮಾಡ್ತಾರೆ. ಪಂಚಾಮೃತದಲ್ಲಿ ಇರೋದೇನು? ಹಸಿ ಹಾಲು ಹಾಕ್ತಾರೆ. ಹಸಿ ಹಾಲಾದಮೇಲೆ ಮೊಸರು ಬ್ಲೀಚಿಂಗ್ ಏಜೆಂಟು. ಹಸಿ ಹಾಲು ಏನಾಗುತ್ತೆ? ಕ್ಲೆನ್ಸಿಂಗ್ ಏಜೆಂಟ್. ಅದು ಮೊಸರು ಬ್ಲೀಚಿಂಗ್ ಏಜೆಂಟು. ಮತ್ತು ಹನಿ ಹಾಕ್ತಾರೆ, ಮುಖಕ್ಕೆ ಹೈಡ್ರೇಟ್ ಮಾಡುತ್ತೆ. ಮತ್ತು ಹಣ್ಣುಗಳಿಂದ ಪ್ಯಾಕ್ ಮಾಡ್ತಾರೆ ದೇವರ ಶಿಲೆನ. ಅದು ಎಲ್ಲನೂ ಸೇರಿ ಏನಾಗುತ್ತೆ ನಿಮಗೆ, ನಮ್ಮ ಶಿಲೆನೇ ತುಂಬ ವರ್ಷಗಳಿಂದ ಶೈನಿಂಗ್ ಆಗಿ ಹೊಳಪಿಂದ ಕೂಡ್ಕೊಂಡು ನವಚೈತನ್ಯದಿಂದ ಇರಬೇಕಾದ್ರೆ ನಮ್ಮ ಮುಖ, ನಮ್ಮ ಸ್ಕಿನ್ನು ಯಾವ ರೀತಿ ಅದರಿಂದ ಎಲ್ಲ ಪ್ರಯೋಜನಗಳನ್ನ ಪಡ್ಕೋಬೋದು ಹೇಳಿ? ಸಕ್ಕರೆ ಅಭಿಷೇಕ ಮಾಡ್ತಾರೆ. ಸಕ್ಕರೆ ನಿಮಗೆ ಸ್ಕ್ರಬ್ಬಿಂಗ್ ಆಗಿ ಯೂಸ್ ಆಗುತ್ತೆ. ಮೊಸರು ಹಾಕ್ತಾರೆ, ಮೊಸರು ನಿಮ್ಗೆ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಆಗುತ್ತೆ. ಹಸಿ ಹಾಲು ನಿಮ್ಮ ಮುಖನ ಕ್ಲೆನ್ಸಿಂಗ್ ಮಾಡುತ್ತೆ, ಡೀಪ್ ಕ್ಲೆನ್ಸಿಂಗ್ ಮಾಡುತ್ತೆ. ಪೋರ್ಸಲ್ಲಿಲ್ಲ, ನಿಮ್ಮ ಮುಖದಲ್ಲಿರೋ ಪೋರ್ಸ್ಗಳಿರುತ್ತಲ್ಲ, ಸಣ್ಣ ಸಣ್ಣ ತೂತು, ಅದ್ರ ಒಳಗಡೆ ಎಲ್ಲ ಡರ್ಟ್ ಕೂತ್ಕೊಂಡಿರುತ್ತೆ, ಅದನ್ನೆಲ್ಲ ಕ್ಲೀನ್ ಮಾಡುತ್ತೆ. ಕ್ಲೆನ್ಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಅದೆಲ್ಲ ಡರ್ಟ್ ಎಲ್ಲ ತೆಗೆದು ನಿಮ್ಮ ಮುಖನ ಹೊಳಪುಯುಕ್ತವಾಗಿ ಮಾಡುತ್ತೆ. ಮತ್ತು ಸಕ್ಕರೆ ಏನು ಮಾಡ್ತೀವಿ? ಸಕ್ಕರೆಯಿಂದ ಸ್ಕ್ರಬ್ಬಿಂಗ್ ಮಾಡಿಕೊಂಡ್ರೆ ಈ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು ಮತ್ತು ಡೆಡ್ ಸೆಲ್ಸ್ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ರಿಮೂವ್ ಮಾಡ್ಕೋಬೋದು. ಹನಿ ಏನು ಮಾಡುತ್ತೆ? ನಿಮ್ಮ ಮುಖನ ಹೈಡ್ರೇಟ್ ಮಾಡುತ್ತೆ. ಇನ್ನೂ ನಿಮ್ಮ ಮುಖ ಫೈನ್ ಲೈನ್ಸಿಂದ ಅವಾಯ್ಡ್ ಮಾಡುತ್ತೆ, ಕಲೆಗಳನ್ನೆಲ್ಲ ತೆಗೆಯುತ್ತೆ. ಹೈಡ್ರೇಟ್ ಆಗಿ ಸಾಫ್ಟ್ ಟೆಕ್ಸ್ಚರ್ ಕೊಡುತ್ತೆ ನಿಮ್ಮ ಮುಖಕ್ಕೆ. ಮತ್ತು ಹಣ್ಣುಗಳಿಂದ ನಾವು ಪ್ಯಾಕ್ ಮಾಡಿಕೊಂಡ್ರೆ ನಿಮ್ಮ ಮುಖದಲ್ಲಿ ಬ್ರೈಟನ್ ಆಗಿ ನಿಮ್ಮ ಪೋರ್ಸ್ ಎಲ್ಲ ಟೈಟ್ ಆಗುತ್ತೆ, ಬ್ರೈಟನ್ ಆಗುತ್ತೆ, ವೈಟ್ ಆಗುತ್ತೆ ನಿಮ್ಮ ಸ್ಕಿನ್ನು. ಹಸಿ ಹಾಲು, ಮೊಸರು, ಸಕ್ಕರೆ, ಹನಿ ಮತ್ತು ಫ್ರೂಟ್ಸ್ ಇಷ್ಟನ್ನು ಉಪಯೋಗಿಸ್ಕೊಂಡು ನಿಮ್ಮ ಮುಖನ ಯಾವ ರೀತಿ ಮನೆಯಲ್ಲೇ ಫೇಶಿಯಲ್ ಮಾಡಿಕೊಂಡು ಇನ್ನೂ ಸುಂದರಗೊಳಿಸ್ಕೋಬೋದು. ಫೈನ್ ಲೈನ್ಸ್ ಅವಾಯ್ಡ್ ಮಾಡ್ಕೋಬೋದು. ನಿಮ್ಮ ಮುಖ ಬ್ರೈಟನ್ ಆಗುತ್ತೆ, ಟೈಟ್ನಿಂಗ್ ಆಗುತ್ತೆ, ಓಪನ್ ಪೋರ್ಸ್ ಎಲ್ಲ ಕಡಿಮೆ ಆಗುತ್ತೆ, ಮಿನಿಮೈಸ್ ಆಗುತ್ತೆ. ಮತ್ತು ಈ ಕಲೆಗಳಿರುತ್ತಲ್ಲ, ಡಾರ್ಕ್ ಸರ್ಕಲು, ಬ್ಲ್ಯಾಕ್ ಸ್ಪಾಟ್ಸು ಮತ್ತು ಪಿಗ್ಮೆಂಟೇಷನ್ ಎಲ್ಲ ಯಾವ ರೀತಿ ಕಡಿಮೆ ಮಾಡ್ಕೋಬೋದು. ನಿಮ್ಮನ್ನು ನೀವೇ ಎಷ್ಟು ಚೆನ್ನಾಗಿ ಸುಂದರಗೊಳಿಸ್ಕೋಬೋದು. ಇನ್ನೂ 10 ವರ್ಷ ಚಿಕ್ಕವ್ರ ಥರ ಯಾವ ರೀತಿ ಕಾಣಿಸ್ಬೋದು. ಈ ಪಂಚಾಮೃತದಿಂದ ನಮ್ಮ ದೇವರ ಶಿಲೆಗಳೇ ಅಷ್ಟು ವರ್ಷಾನುಗಟ್ಲೆಯಿಂದ ಶೈನಿಂಗ್ ಆಗಿ ಎಷ್ಟು ಚೆನ್ನಾಗಿ ಕಳೆಯಿಂದ ಕೂಡಿದೆ ಅಲ್ವಾ. ಆ ಶಿಲೆಗಳಿಗೇನೆ ಅಷ್ಟು ಶಕ್ತಿ ಬರುತ್ತೆ ಅಂತಂದಾಗ ನಮ್ಮ ಮುಖಕ್ಕೆ ಇನ್ನೂ ಎಷ್ಟು ಚೆನ್ನಾಗಿ ವರ್ಕ್ ಮಾಡ್ಬೋದಲ್ವಾ. ಅದು ಈ 5 ಪಂಚಾಮೃತಗಳಿಂದ ನಮ್ಮ ಮುಖನ ನಾವು ಮನೆಯಲ್ಲೇ ಹೇಗೆ ಫೇಶಿಯಲ್ ಮಾಡ್ಕೋಬೋದು ಅಂತ ನಿಮಗೆ ತಿಳಿಸ್ಕೊಡ್ತೀನಿ, ಓಕೆನಾ? ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಬಂದರೆ ನೀವು ಇಲ್ಲಿಂದ ಒಳ್ಳೊಳ್ಳೆ ಟಿಪ್ಸ್ಗಳು ತೊಗೊಂಡು, ಒಳ್ಳೊಳ್ಳೆ ಐಡಿಯಾಸ್ ತೊಗೊಂಡು ನೀವು ಮನೆಯಲ್ಲೇ ನಿಮ್ಮನ್ನು ನೀವೇ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣೋ ಥರ ಮಾಡ್ಕೋಬೋದು, ಅದನ್ನೆಲ್ಲ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಿಮ್ಮ ಮನೆಯಲ್ಲಿ ಇನ್ನೂ ಕೇಳಬೇಕು, ಏನು ಬರ್ತಾ ಇನ್ನು ಇಷ್ಟು ಚೆನ್ನಾಗಿ ಹೆಂಗಾಗಿ ಇನ್ನೂ ಬ್ಯೂಟಿಫುಲ್ ಆಗಿ ಕಾಣ್ತಾ ಇದೆಯಲ್ಲ ಅಂತ ಕೇಳಬೇಕು ನಿಮ್ಮ ಮನೆಯಲ್ಲಿ. ಆ ರೀತಿ ನನ್ನ ಚಾನಲ್ ವಿಸಿಟ್ ಮಾಡಿದ್ರೆ ನಿಮಗೆ, ನನ್ನ ಚಾನಲಲ್ಲಿ ಲೆಂತಿ ವಿಡಿಯೋ ಆದರೆ ಒಂದು 20 ಮಿನಿಟ್ಸ್ ಇರುತ್ತೆ, ಶಾರ್ಟ್ ವಿಡಿಯೋ ಆದರೆ ಒಂದು 10 to 15 ಮಿನಿಟ್ಸ್ ಇರುತ್ತೆ. ಇದು ನಿಮ್ಮ ಜೀವನದಲ್ಲಿ ಇನ್ನೂ ಒಳ್ಳೆ ಸಂತೋಷವಾಗಿ, ಖುಷಿಯಿಂದ, ಇನ್ನೂ ಜೋಶ್ಫುಲ್ಲಾಗಿ ಯಾವ ರೀತಿ ನಿಮ್ಮ ಮುಂದಿರೋ ಲೈಫ್ನ ಯಾವ ರೀತಿ ಲೀಡ್ ಮಾಡ್ಕೋಬೋದು, ನಿಮ್ಮನ್ನು ನೀವು ಬ್ಯೂಟಿಫುಲ್ ಮಾಡ್ಕೊಳ್ಳೋದ್ರಿಂದ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ, ಓಕೆನಾ? ಲೈಕ್ಸ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ, ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತು ಸಬ್ಸ್ಕ್ರೈಬ್ ಮಾಡಿದ್ರೆ ಅಲ್ಲಿ ಆಲ್ ಅಂತ ಆಪ್ಷನ್ ಇರುತ್ತೆ, ಆಲ್ ಅಂತ ಕ್ಲಿಕ್ ಮಾಡಿದ್ರೆ ನನ್ನ ಪ್ರತಿ ವೀಡಿಯೋಸು ನಿಮಗೆ ಫಸ್ಟೇ ಬಂದು ತಲುಪುತ್ತೆ. ನನ್ನ ಆರಾಮಾಗಿ ಫಾಲೋ ಮಾಡ್ಕೋಬೋದು. ನನ್ನ ಬ್ಯೂಟಿ ಟಿಪ್ಸು, ಬ್ಯೂಟಿ ಕೇರ್, ಹೇರ್ ಕೇರ್ ಮತ್ತು ನಿಮ್ಮ ಹೆಲ್ತ್ ಕೇರು ಅದನ್ನು ಯಾವ ರೀತಿ 3ರಿಂದನೂ ಯಾವ ರೀತಿ ನಿಮ್ಮನ್ನು ನೀವು ಇನ್ನೂ ಬ್ಯೂಟಿಫುಲ್ ಮಾಡ್ಕೋಬೋದು, ಅದನ್ನು ನಿಮ್ಮ ಜೊತೆ ನಾನು ಬಂದು ನಿಮಗೆ ಶೇರ್ ಮಾಡ್ತಾ ಇರ್ತೀನಿ. ನಿಮಗೆ ನೀವೇ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೇಕು. ಮತ್ತು ನನ್ನ ಟಿಪ್ಸ್ಗಳು ತೊಗೊಂಡು ನಿಮ್ಗೆ ಏನು ಅನುಕೂಲ ಆಯಿತು ಅಂತ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ, ಓಕೆನಾ? ಹಾಗೆಯೇ ಗಿಡಮೂಲಿಕೆಗಳಿಂದ ಯಾವ್ದ್ಯಾವುದಕ್ಕೆ, ನಮ್ಮ ಕಾಯಿಲೆಗಳಿಗೆ ಯಾವ್ಯಾವ ಗಿಡಮೂಲಿಕೆಯಿಂದ ಏನೇನು ಉಪಯೋಗ ಮಾಡ್ಕೋಬೋದು ಅಂತ ನಾನು ಮಧ್ಯ ಬಂದು ಅದನ್ನು ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ, ಓಕೆನಾ? ಏನೇನು ತೊಗೊಂಡಿದ್ದೀನಿ ಅಂತ ಹೇಳಿದ್ನಲ್ಲ ನಿಮಗೆ. ಪಂಚಾಮೃತ ಇಂದ ನಮ್ಮ ಮುಖನ ಯಾವ ರೀತಿ ಫೇಶಿಯಲ್ ಯಾವ ರೀತಿ ಮಾಡ್ಕೋಬೋದು ಅಂತ
ಪಂಚಾಮೃತದಿಂದ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ. ಹಸಿ ಹಾಲು ತೊಗೊಂಡಿದ್ದೀನಿ, ಮೊಸರು ತೊಗೊಂಡಿದ್ದೀನಿ, ಎಳ್ನೀರು ತೊಗೊಂಡಿದ್ದೀನಿ, ಹನಿ ಇಟ್ಕೊಂಡಿದ್ದೀನಿ, ಸಕ್ಕರೆನ ಸ್ವಲ್ಪ ಕ್ರಷ್ ಮಾಡಿದ್ದೀನಿ. ಇದನ್ನು ಕ್ರಿಸ್ಟಲ್ ತೊಗೋಬಾರ್ದು, ಯಾಕಂದರೆ ನಮ್ಮ ಸ್ಕಿನ್ನ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರುತ್ತೆ. ಅದಕ್ಕೆ ಸ್ವಲ್ಪ ಇದನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ. ಒಂದು ಬಾಳೆಹಣ್ಣು ಇಟ್ಕೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಫ್ರೂಟ್ ಇರುತ್ತೆ ಅದು ಯಾವುದು ಬೇಕಾದ್ರೂ ಇಟ್ಕೋಬೋದು. ನಾನು ಸದ್ಯಕ್ಕೆ ಈಗ ಬನಾನಾ ತೊಗೊಂಡಿದ್ದೀನಿ. ನಿಮಗೆ ಪಪಾಯ ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಮತ್ತು ಆ್ಯಪಲ್ ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಈ ಮಿಕ್ಸ್ಡ್ ಫ್ರೂಟನ್ನು ಮಾಡ್ಕೋಬೋದು, ತುಂಬ ಚೆನ್ನಾಗಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಫಸ್ಟು ಒಂದು ಕಾಟನ್ ಇಟ್ಕೊಂಡಿದ್ದೀನಿ. ನೀವೇನೇ ಪ್ಯಾಕ್ ಮಾಡೋದಾದ್ರೆ, ಫೇಶಿಯಲ್ ಏನೇ ಮಾಡೋದಿದ್ರೂ ಮುಖ ತೊಳ್ಕೊಂಡು ಬಂದಿರಬೇಕು. ನೋಡಿ, ಹಸಿ ಹಾಲು ತೊಗೊಂಡಿದ್ದೀನಿ. ಈ ಹಸಿ ಹಾಲಲ್ಲಿ ಡಿಪ್ ಮಾಡಿ ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊತೀನಿ ಮುಖನ. ಹಸಿ ಹಾಲು ನಿಮ್ಮ ಪೋರ್ಸ್ ಎಲ್ಲನೂ ಡೀಪ್ ಕ್ಲೆನ್ಸ್ ಮಾಡುತ್ತೆ, ಕ್ಲೆನ್ಸಿಂಗ್ ಆಗಿ ವರ್ಕ್ ಆಗುತ್ತೆ. ಇದು ಹಸಿ ಹಾಲು ಕಾಯಿಸ ಕ್ಲೆನ್ಸ್ ಮಾಡುತ್ತೆ ನಿಮ್ಮ ಮುಖಕ್ಕೆ. ಹಸಿ ಹಾಲು ಡರ್ಟೆಲ್ಲ ತೆಗೆಯುತ್ತೆ, ಅಷ್ಟು ಚೆನ್ನಾಗಿ ಕ್ಲೆನ್ಸ್ ಮಾಡುತ್ತೆ ನಿಮ್ಮ ಮುಖನ. ಚೆನ್ನಾಗಿ ರಬ್ಬಾದ್ಮೇಲೆ ನಾವೇನು ಮತ್ತೆ ನಾವು ತೊಳೆಯೋದೇನು ಬೇಡ ಮುಖನ. ಇದು ಹೀಗೆ ಒಣಗಕ್ಕೆ ಬಿಡೋಣ. ಕತ್ತಿಗೂ ಕೂಡ ಮಾಡ್ಕೋಬೋದು. ನೀವು ಮುಖಕ್ಕೆ ಏನೇ ಮಾಡಿದ್ರೂ ನೆಕ್ಕಿಗೂ ಕೂಡ ಮಾಡ್ಕೊಳ್ಳಿ, ಯಾಕಂದರೆ ಎರಡು ಸ್ಕಿನ್ನೂ ಒಂದೇ ಥರ ಕಾಣಬೇಕಲ್ವ ನಿಮಗೆ. ಹಾಗಾಗಿ ನೆಕ್ಕಿಗೂ ಕೂಡ ನೀವು ಏನೇ ಅಪ್ಲೈ ಮಾಡಿದ್ರೂ ನೆಕ್ಕಿಗೂ ಮಾಡ್ಕೋಬೇಕು. ಸ್ವಲ್ಪ ಹಾಗೆ ಒಣಗಕ್ಕೆ ಬಿಡೋಣ. ಈಗ ನೆಕ್ಸ್ಟು ಸ್ಕ್ರಬ್ಬರ್. ಈ ಸಕ್ಕರೆ ಇದೆಯಲ್ಲ, ಇದನ್ನು ಪೌಡ್ರ್ ಮಾಡ್ಕೊಂಡಿದ್ದೀನಿ. ತುಂಬ ರಫಾಗಿ ಸ್ಕ್ರಬ್ ಮಾಡಬಾರ್ದು, ಏನೇ ಮಾಡಿದ್ರೂ. ನೋಡಿಲಿ, ತುಂಬ ಜೆಂಟ್ಲಾಗಿ ರಬ್ ಮಾಡಬೇಕು. ತುಂಬ ಹಾರ್ಷಾಗಿ ನೀವು ಜೋರಾಗಿ ಉಜ್ಜಿಬಿಟ್ರೆ ಸ್ಕಿನ್ ಎಲ್ಲ ಹಾಳಾಗುತ್ತೆ, ಫೈನ್ ಲೈನ್ಸ್ ಬಂದ್ಬಿಡುತ್ತೆ. ಹಾಗಾಗಿ ಸಾಫ್ಟಾಗಿ ಸಕ್ಕರೆನ ಪುಡಿ ಮಾಡ್ಕೊಂಡಿದ್ದೀನಿ. ನೋಡಿಲಿ, ನಿಮ್ಮ ಮುಖದಲ್ಲಿ ರಫ್ ಸ್ಟ್ರಕ್ಚರ್ ಇರುತ್ತಲ್ಲ, ಇಲ್ಲೆಲ್ಲ ವೈಟ್ ಹೆಡ್ಸು ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ. ಈ ಸೈಡಲ್ಲಿ ಮೂಗಲ್ಲಿ, ಮೂಗು ಸೈಡಲ್ಲಿ, ಮೂಗಿನ ಮೇಲೆ ಎಲ್ಲ ಕಡೆನೂ ಇರೋರಿಗಷ್ಟೇ, ಇಲ್ದಿರೋರಿಗೆ ನನಗಿಲ್ಲ. ಹಾಗಾಗಿ ನಾನು ಇದನ್ನು ಸ್ಕಿಪ್ ಮಾಡ್ತೀನಿ. ನಾನು ಏನೇ ಮಾಡಿದ್ರು ನಿಮಗೆ ತೋರ್ಸೋಕ್ಕೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದೀನಿ. ಲೈಟಾಗೆ, ತುಂಬ ಅಲ್ಲ, ತುಂಬ ಸ್ಕ್ರಬ್ ಅಲ್ಲ. ಇಲ್ಲಿರುತ್ತೆ ತುಂಬ ಜನಕ್ಕೆ, ಇಲ್ಲಿ ರಫ್ ಆಗಿರುತ್ತೆ ಸ್ಕಿನ್ನು, ಇಲ್ಲಿ ಬ್ಲ್ಯಾಕ್ ಹೆಡ್ಸ್ ಎಲ್ಲ ಇರುತ್ತೆ, ವೈಟ್ ಹೆಡ್ಸ್ ಇರುತ್ತೆ. ಇಲ್ಲಿ ಸೈಡೆಲ್ಲ ಸ್ವಲ್ಪ ಜೆಂಟ್ಲಾಗಿ, ತುಂಬ ಜಾಸ್ತಿ ಹೆವಿ ಪ್ರೆಷರ್ ಕೊಡಬಾರ್ದು. ಸುಮ್ಮನೆ ಹೀಗೆ ಮಾಡ್ತಾ ಅದೇ ಕರಗುತ್ತೆ ನಿಮ್ಮ ಸ್ಕಿನ್ನಲ್ಲಿ. ನೀರು ತಗೊಂಡು ಇಟ್ಕೊಂಡಿದ್ದೀನಿ, ಎಲ್ಲ ಒಟ್ಟಿಗೆ ಇಟ್ಕೊಂಡ್ಬಿಡೋಣ. ನೋಡಿ, ಇವಾಗ ಇದನ್ನು ರಿಮೂವ್ ಮಾಡಿಬಿಡೋಣ. ಮೊಸರು ತೊಗೊಂಡಿದ್ದೀನಿ. ಮೊಸರಿಂದ ಬ್ಲೀಚಿಂಗ್ ಏಜೆಂಟಾಗಿ ವರ್ಕ್ ಆಗುತ್ತೆ. ಇದು ಮೊಸರು ಬ್ಲೀಚ್ ಮಾಡುತ್ತೆ ನಿಮ್ಮ ಸ್ಕಿನ್ನಲ್ಲಿರೋ ಇದು ಟ್ಯಾನ್ ಆಗಿರುತ್ತಲ್ಲ, ಸನ್ ಟ್ಯಾನ್ ಆಗಿರುತ್ತೆ, ಮತ್ತು ಬ್ಲ್ಯಾಕ್ ಹೆಡ್ಸ್ ಇರುತ್ತೆ, ಡಾರ್ಕ್ ಸರ್ಕಲ್ ಇರುತ್ತೆ, ಪಿಗ್ಮೆಂಟೇಷನ್ ಇರುತ್ತೆ, ಇದೆಲ್ಲನೂ ರಿಮೂವ್ ಮಾಡುತ್ತೆ ಮೊಸರು. ಅಷ್ಟು ಎಲ್ಲ ಕಡೆಗೂ ಹಚ್ಕೋಬೇಕು. ಏನೇ ಹಚ್ಚಿದ್ರು ನೀವು 2 ನಿಮಿಷ ಬಿಡಬೇಕಾಗತ್ತೆ, ಯಾಕಂದರೆ ಅದು ವರ್ಕ್ ಮಾಡಬೇಕಲ್ವ ನಿಮ್ಮ ಸ್ಕಿನ್ ಮೇಲೆ. ಹಾಗಾಗಿ ಏನೇ ಹಚ್ಚಿದ್ರು 2 ನಿಮಿಷ ಬಿಟ್ಟು ಬೇರೆದನ್ನು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಕತ್ತಿಗೂ ಹಚ್ಚುತ್ತಾ ಇದ್ದೀನಿ ಇಲ್ಲಿ ನಾನು. ನೀವು ಸ್ವಲ್ಪ ಲೂಸ್ ಇರೋ ಡ್ರೆಸ್ ಹಾಕ್ಕೊಂಡು, ನೀವು ಇಲ್ಲಿವರೆಗೂ ಯಾರ್ಯಾರಿಗೆ ಟ್ಯಾನ್ ಆಗಿರುತ್ತೆ, ತುಂಬ ಓಪನ್ ಡ್ರೆಸ್ಸೆಲ್ಲ ಹಾಕ್ಕೊಂಡೆ ಟ್ಯಾನ್ ಆಗಿರುತ್ತಲ್ಲ, ಅಲ್ಲೆಲ್ಲ ಹಚ್ಕೋಬೋದು ನೀವು. ಮತ್ತು ಈ ಫೇಶಿಯಲು ನಿಮ್ಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಬ್ಯೂಟಿ ಪಾರ್ಲರ್ಗೆ ಹೋಗ್ಬಿಟ್ಟು ನೀವು ಎಲ್ಲ ಫೇಶಿಯಲ್ಸ್ ಎಲ್ಲ ಏನೂ ಮಾಡಿಸ್ಕೊಂಡು ಬರೋದು ಬೇಕಾಗಿಲ್ಲ. ನೀವೇ
ಮನೇಲಿರೋ ಇಂಗ್ರೀಡಿಯೆಂಟಿಂದನೇ ನೀವೇ ಆರಾಮಾಗಿ ಮಾಡ್ಕೊಬೋದು. ಏನೇ ಫೇಶಿಯಲ್ಲು, ಎಂಥ ಗೋಲ್ಡನ್ ಫೇಶಿಯಲ್ಲು, ವೈನ್ ಫೇಶಿಯಲ್ಲು, ಅದು ಇದು ಅಂತೆಲ್ಲ ಇದೆಯಲ್ಲ, ಏನೇ ಮಾಡಿಸ್ಕೊಬಂದ್ರೂ ಒಂದೇ ದಿನದಲ್ಲಿ ಅಷ್ಟೇ ಅದ್ರ ರಿಸಲ್ಟು. ನೆಕ್ಸ್ಟ್ ಡೇನೇ ಕಪ್ಪಾಗಿಬಿಡುತ್ತೆ ನಿಮ್ಮ ಸ್ಕಿನ್ನೆಲ್ಲ. ಇದೆಲ್ಲ ನಿಮಗೆ ಇನ್ನೂ ಬ್ರೈಟನ್ ಅಪ್ ಮಾಡುತ್ತೆ ನಿಮ್ಮ ಸ್ಕಿನ್ನನ್ನು. ಇದೆಲ್ಲ ಇದೊಂದು 2 ನಿಮಿಷ ಬಿಡೋಣ, ಇದು ಒಣಗಲಿ. ಸ್ವಲ್ಪ ಒಣಗಿದೆ, 2 ನಿಮಿಷ ಬಿಟ್ಬಿಟ್ಟು ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ. ಈ ಸ್ಟೆಪ್ಪಲ್ಲೇ ನಿಮಗೆ ಮುಖ ಎಲ್ಲ ತುಂಬ ಚೆನ್ನಾಗಿ ಬ್ರೈಟನ್ ಆಗಿ ಕಾಣಿಸ್ತಾ ಇರುತ್ತೆ. ಮೊಸರು ವರ್ಕ್ ಆಗಿದೆ. ಮನೆಯಲ್ಲೇ ಮಾಡ್ಕೋಬೋದು ಇದೆಲ್ಲ ಆರಾಮಾಗಿ. ಡಾರ್ಕ್ ಸ್ಪಾಟ್ಸ್ ಇರುತ್ತೆ ತುಂಬ ಜನಕ್ಕೆ, ಇಲ್ಲೆಲ್ಲ ಬ್ಲ್ಯಾಕ್ ಸ್ಪಾಟ್ಸ್ಗಳಿರುತ್ತೆ ತುಂಬ ಜನಕ್ಕೆ. ಮತ್ತು ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ ಇರುತ್ತೆ, ಪಿಗ್ಮೆಂಟೇಷನ್ ಇರುತ್ತೆ. ಇದೆಲ್ಲನೂ ಅವಾಯ್ಡ್ ಆಗುತ್ತೆ, ರಿಮೂವ್ ಆಗುತ್ತೆ. ಆದಷ್ಟು ಹನಿ ಹಾಕ್ಕೊಂಡಿದ್ದೀನಿ. ಎಳ್ನೀರು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಬನಾನಾ ತೊಗೊಂಡಿದ್ದೀನಿ ನೋಡಿ. ಹನಿ ಮತ್ತು ಎಳ್ನೀರು ಮತ್ತು ಒಂದು ಬನಾನಾ, ಇದು ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕು. ನಿಮ್ಗೆ ಯಾವ ಫ್ರೂಟ್ ಇದ್ರೂ ಪರವಾಗಿಲ್ಲ, ಎಲ್ಲನೂ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ಗೆ. ಪಪ್ಪಾಯನೂ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಪಲ್ ಮಾಡ್ಕೋಬೋದು. ಕ್ಲೆನ್ಸಿಂಗ್ ಆಯಿತು, ಸ್ಕ್ರಬ್ಬರ್ ಆಯಿತು, ಬ್ಲೀಚಿಂಗ್ ಆಯಿತು. ಇವಾಗ ಪ್ಯಾಕ್ ಮಾಡ್ಕೊಳ್ಳೋಣ ನೋಡಿ. ಈ ರೀತಿ ಮಾಡ್ಕೋಬೇಕು. 3 ಸೇರಿ ಚೆನ್ನಾಗಿ ವರ್ಕ್ ಆಗುತ್ತೆ ಇದು. ಇವಾಗ ಪ್ಯಾಕ್ ಹಾಕೊಳ್ಳೋಣ. ಫ್ರೂಟ್ ಪ್ಯಾಕು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸ್ಕಿನ್ಗೆ. ಯಾವುದೇ ಕೆಮಿಕಲ್ ಇಲ್ವಲ್ಲ, ಹಾಗಾಗಿ ನಿಮ್ಮ ಸ್ಕಿನ್ಗೆ ಏನೇ ಪ್ರಾಬ್ಲಮ್ಮು ಆಗಲ್ಲ. ಇದು ಸ್ವಲ್ಪ ಜಾರ್ಕೊಳ್ಳುತ್ತೆ ಫ್ರೂಟ್ಸು. ಆದಷ್ಟು ಇದಕ್ಕೆ ಬೇಕಾದ್ರೆ ಸ್ವಲ್ಪ ಮುಲ್ತಾನಿ ಮಿಟ್ಟಿ ಹಾಕ್ಕೋಬೋದು. ನಾನು ಜಸ್ಟ್ ಹಾಗೆ ಹಾಕೋತಾ ಇದ್ದೀನಿ. ಇಲ್ಲ ಕಡಲೆ ಹಿಟ್ಟು ಸ್ವಲ್ಪ ಹಾಕ್ಕೋಬೋದು. ನಾನು ಈಗ ಸದ್ಯಕ್ಕೆ ಹಾಗೆ ಹಾಕೋತಾ ಇದ್ದೀನಿ. ಗೊತ್ತಲ್ಲ, ಯಾವುದೇ ಪ್ಯಾಕ್ ಹಾಕೊಂಡ್ರು ಸ್ವಲ್ಪ ಹೀಗೆ ಒಂದು 10 ನಿಮಿಷ ಇರಬೇಕು ನೋಡಿ. ಸ್ವಲ್ಪ ಒಣಗಿದೆ. ಇದನ್ನು ತೆಗಿಬೇಕಾದ್ರೆ ಸ್ವಲ್ಪ ಮಸಾಜ್ ಮಾಡೋಣ. ನಿಜವಾಗ್ಲೂ ವರ್ಕ್ ಆಗುತ್ತೆ ಇದು 100%. ನೋಡಿ ಈ ಥರ ಮಾಡ್ಕೊಂಡು ಕೈಗೆ ತೆಗಿವಾಗ ರಿಮೂವ್ ಮಾಡಿಬಿಡೋಣ ಇವಾಗ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಗೊತ್ತಾ, ನಿಮ್ಮ ಮುಖ ಸ್ಮೂತ್ ಆಗಿಬಿಟ್ಟಿರುತ್ತೆ. ಸಾಫ್ಟ್ ಅನಿಸುತ್ತೆ ನಿಮಗೇನೆ. ಮತ್ತು ಇದೆಲ್ಲ ಹಚ್ಕೊಂಡಾದ್ಮೇಲೆ ಏನೇ ಪ್ಯಾಕ್ ಹಚ್ಕೊಂಡಾದ್ಮೇಲೆ ಸೋಪಲ್ಲೆಲ್ಲ ತೊಳಿಬಾರ್ದು ನೀವು. ಸುಮ್ಮನೆ ಹಾಗೆ ಜಸ್ಟ್ ವಾಶ್ ಮಾಡಿಕೊಂಡ್ರೆ ಸಾಕು. ಸೋಪಲ್ಲೆಲ್ಲ ತೊಳೆಯೋಕೆ ಹೋಗ್ಬೇಡಿ, ಯಾವುದ್ರಲ್ಲೂ ತೊಳಿಬೇಡಿ. ಸುಮ್ಮನೆ ಜಸ್ಟ್ ನೀರಲ್ಲಿ ವಾಶ್ ಮಾಡ್ಕೊಳ್ಳಿ ಅಷ್ಟೇ ಚೆನ್ನಾಗಿ. ಇವಾಗ ಇದು ತೆಗೆದ್ಮೇಲೆ ಬೇರೆ ಪ್ಯಾಕ್ ಥರ
ನಿಮಗೆ ಡ್ರೈ ಅನಿಸಲ್ಲ ಸ್ಕಿನ್ನು. ಬೇರೆ ಪ್ಯಾಕ್ ಆದರೆ ತಕ್ಷಣ ಮಾಯಿಶ್ಚರೈಸರ್ ಹಚ್ಚಬೇಕು ಅನಿಸುತ್ತೆ, ಡ್ರೈ ಥರ ಅನಿಸುತ್ತೆ. ಬಟ್ ಇದು ನಿಮಗೆ ಡ್ರೈನೆಸ್ ಬರಲ್ಲ, ನಿಮ್ಮ ಸ್ಕಿನ್ ಇನ್ನೂ ಹೈಡ್ರೇಟ್ ಆಗಿರುತ್ತೆ. ಯಾಕಂದರೆ ಹನಿ ಹಾಕಿದ್ದೀವಿ, ಫ್ರೂಟ್ ಹಾಕಿದ್ದೀವಿ, ಎಳ್ನೀರು ಹಾಕಿದ್ದೀವಿ, ಹಸಿ ಹಾಲಲ್ಲಿ ಕ್ಲೆನ್ಸ್ ಮಾಡಿದ್ದೀವಿ, ಮೊಸರಲ್ಲಿ ಬ್ಲೀಚ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನಾನು ಹಂಗೂ ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೋತೀನಿ. ಗೊತ್ತಲ್ಲ ನಿಮಗೆ, ನಾನು ಸ್ವಲ್ಪ ಮಾಯಿಶ್ಚರೈಸರ್ ಹಚ್ಕೊಂಡು ಲೈಟಾಗಿ, ಡೈಲಿ ಏನು ನೀವು ಮಸಾಜ್ ಏನು ಬೇಕಾಗಿಲ್ಲ, ಸುಮ್ಮನೆ ಲೈಟಾಗಿ ಒಂದು ಸ್ವಲ್ಪ ಹೀಗೆ ಮಾಡಿಕೊಂಡ್ರೆ ಅದು ಅಬ್ಸರ್ವ್ ಮಾಡ್ಕೊಳುತ್ತೆ ಸ್ಕಿನ್ನು. ಡೈಲಿ ಏನು ಮಸಾಜ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಸುಮ್ಮನೆ ಹೀಗೆ ಜಸ್ಟ್ ಹಚ್ಬಿಟ್ಟು ಹೀಗೆ ಮಾಡಿಬಿಟ್ಟು ಇಷ್ಟು ಮಾಡಿಕೊಂಡ್ರೆ ಸಾಕು. ವಾರಕ್ಕೆ 2 ದಿನ ಮಾಡ್ಕೊಳ್ಳಿ ಮಸಾಜ್. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಬಾಯ್.